ಇಂಪೀರಿಯಲ್ ಇಂಡಸ್ಟ್ರೀಸ್ಗೆ ಲೆಟರ್ ಕಳಿಸಿದ್ರಾ? ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಫ್ಯಾಕ್ಟರಿ ರೌಂಡ್ಸ್ಗೆ ಟೈಮ್ ಆಯ್ತು ಸರ್. ಸರ್, ತುಂಬಾ ದಿವಸದಿಂದ ಒಂದು ಸಂದೇಹ ಸರ್. ಕೇಳಿ. ಫ್ಯಾಕ್ಟರಿ ಒಳಗೆ ಹೋಗೋವಾಗ ಮಾತ್ರ ಕಾಕಿ ಶರ್ಟು ಕಾಕಿ ಪ್ಯಾಂಟ್ ಹಾಕೊಂಡು ಹೋಗ್ತಿರಲ್ಲ, ಯಾಕೆ ಸರ್? ನಾನು ಒಬ್ಬ ಕಾರ್ಮಿಕ ನೋಡಿ, ಅದಕ್ಕೆ. ರಂಗ, ನೀನು ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಸೈನ್ ಹಾಕೋದಕ್ಕೆ ನೀನ್ ಯಾಕೆ ಇಲ್ಲಿಗೆ ನಡ್ಕೊಂಡ್ಬರ್ಬೇಕು? ನಾಳೆಯಿಂದ ರಿಜಿಸ್ಟರ್ನ ನಿನ್ ರೂಮ್ಗೆ ಕಳಿಸ್ತೇನೆ. ಆಫೀಸ್ನಲ್ಲಿರೋ ಎಲ್ಲಾ ರಿಜಿಸ್ಟರ್ಗಳು ನನ್ನ ಹತ್ರ ಬರಬೇಕು. ಆದ್ರೆ ಈ ರಿಜಿಸ್ಟರ್ನಲ್ಲಿ ಸೈನ್ ಮಾಡೋಕೆ ನಾನು ನಿಮ್ಮ ಹತ್ರನೇ ಬರಬೇಕು. ಯಾಕೆ? ಅಭ್ಯಾಸ ಬಲ. ಆಗ ತಿಂಗಳಿಗೊಂದ್ಸಲ ಬಂದು ಪೊಲೀಸ್ ಸ್ಟೇಷನ್ ನಿಮ್ ಎದುರುಗಡೆ ಸೈನ್ ಹಾಕ್ತಿದ್ದೆ. ಈಗ ದಿನಾಗ್ಲೂ ಹಾಕ್ತಿದ್ದೀನಿ, ಅಷ್ಟೇ ವ್ಯತ್ಯಾಸ. ನನ್ನ ದೃಷ್ಟಿಲಿ ನನ್ನ ತಿದ್ದಿ ಮಾರ್ಗದರ್ಶನ ನೀಡಿದೆ ನೀವು ವಿನೋಬ ಭಾವೆ ಇದ್ದಾಗೆ. ಅದಕ್ಕೆ ನೀವು ರಿಟೈರ್ ಆದ್ಮೇಲೂ ನಿಮ್ಗೆ ರೆಸ್ಟ್ ಕೊಡದೆ ಇದೇ ಫ್ಯಾಕ್ಟರಿನಲ್ಲಿ ಸೆಕ್ಯೂರಿಟಿ ಆಫೀಸರ್ ಮಾಡಿದ್ದೀನಿ. ರಂಗ, ಪೊಲೀಸ್ನವ್ರನ್ನ ಪದವಿಲಿರೋವರ್ಗ್ ಮಾತ್ರನೇ ಎಲ್ರು ಗೌರವಿಸೋದು. ನೀನೊಬ್ನೇ ಪದವಿ ಹೋದ್ಮೇಲೂ ಗೌರವ ಕೊಟ್ಟು ಕೆಲಸನೂ ಕೊಟ್ಟೆ. ಸರ್, ನಾನು ಗೌರವಿಸೋದು ಪದವಿನಲ್ಲ, ಮನುಷ್ಯರನ್ನ. ಸರ್, ನಾನು ಕೆಲ್ಸಗಾರ ಕಣಪ್ಪ. ಏನಯ್ಯ ಇದು? ಟೀನಾ ಇಲ್ದಿದ್ರೆ ಟೀ ಪಾತ್ರೆ ತೊಳೆದಿರೋ ನೀರಾ? ಪುಕ್ಸಟ್ಟೆ ಕೊಡ್ತೀಯಾ? ದುಡ್ಡು ತಗೊಳ್ಳೋದಿಲ್ಲ? ನೋಡು, ನಾಳೆಯಿಂದ ಒಳ್ಳೆ ಟೀ ಸಪ್ಲೈ ಮಾಡಿಲ್ಲ ಅಂದ್ರೆ ನಿನ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ. ಹಲೋ, ಬಾಂಬೆ ಕಾಲ? ಕೊಡಿ ಕೊಡಿ. ಹಲೋ ಶೇಖರ್, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ರೇಸ್ ಕ್ವೀನ್ ಆಫ್ ರುಲಾಬಾ ಮೇಲೆ 20,000 rupees. ಸೆಕೆಂಡ್ ರೇಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಮೇಲೆ 2,000 rupees. ಥರ್ಡ್ ರೇಸ್ ಐ ಮೇ ವಿನ್ ಮೇಲೆ 3,000 rupees. ಫೋರ್ತ್ ರೇಸ್ ಬೇಡ. ಫಿಫ್ತ್ ರೇಸ್ 254 ಮೇಲೆ ಈಚ್ 1,000 rupees ಆಡಿ. ಇವತ್ತೇ 30,000 rupeesಗೆ ಡ್ರಾಫ್ಟ್ ಕಳಿಸ್ತೀನಿ. ಓಕೆ? ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ತಗೊಳ್ಳಿ, ಈ ತಿಂಗಳು ನಿಮ್ಗೆ ಸೇರ್ಬೇಕಾದ ಹಣ. ಈ ತಿಂಗಳು ಇನ್ನೂ 50,000 ರೂಪಾಯಿ ಜಾಸ್ತಿ ಬೇಕು. ಹೋದ್ ತಿಂಗಳು ಹೀಗೆ ಹೇಳಿ 25,000 ರೂಪಾಯಿ ಜಾಸ್ತಿ ತಗೊಂಡ್ರಿ. ಅದಕ್ಕಿನ್ನೂ ಲೆಕ್ಕ ಬಂದಿಲ್ಲ. ನನ್ ಗಂಡನ ಆಸ್ತಿ ದೋಚ್ಕೊಂಡು ನನ್ನನ್ನೇ ಲೆಕ್ಕ ಕೇಳ್ತೀಯಾ? ಕ್ಷಮಿಸ್ಬೇಕು. ದೋಚ್ಕೊಂಡಿರೋ ಆಸ್ತಿಗೂ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಆಡಿಟರ್ಸ್ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಇದೆ. ನಾನ್ಸೆನ್ಸ್. ಬಾಗಿಲು ತಟ್ಟದ ಒಳನುಗ್ತಿಯಲ್ಲ, ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡವಾ? ಮ್ಯಾನರ್ಸ್ ಇರೋರು ಯಾರು ಮನೇಲಿ ಕೂತ್ಕೊಂಡು ಹೆಂಡ ಕುಡಿಯೋದಿಲ್ಲ. ಶಟ್ ಅಪ್. ನಿನ್ನ ಉಪದೇಶ ನನಗ್ ಬೇಕಾಗಿಲ್ಲ. ವಿನೋದ್, ನೀನು ಓದಿ ಬುದ್ಧಿವಂತನಾಗ್ಲಿ ಅಂತ ಸ್ಕೂಲಿಗೆ ಸೇರಿಸ್ದೆ. ನೀನ್ ಕ್ಲಾಸಿಗೆ ಚಕ್ಕರ್ ಹೊಡೆದು ಸಿನಿಮಾ ನೋಡಕ್ ಶುರು ಮಾಡ್ದೆ. ಇಲ್ಲಿದ್ರೆ ಹಾಳಾಗ್ತೀಯ ಅಂತ ಊಟಿ ಕಾನ್ವೆಂಟ್ಗೆ ಸೇರಿಸ್ದೆ. ನಿಮ್ಮಮ್ಮನ ಜೊತೆ ಊಟಿ ರೇಸ್ಗೆ ಹೋಗಿ ಹಣ ಹಾಳು ಮಾಡೋದನ್ನ ಕಲ್ತೆ. 12ನೇ ವಯಸ್ಸಿನಲ್ಲಿ ಸಿಗರೇಟ್ ಸೇದ್ದೆ. 14ನೇ ವಯಸ್ಸಿನಲ್ಲಿ ಕುಡಿಯೋಕ್ ಶುರು ಮಾಡಿದೆ. 18ನೇ ವಯಸ್ಸಿನಲ್ಲಿ ಹುಡುಗಿರ ಜೊತೆ ಅಲಿಯೋಕ್ ಶುರು ಮಾಡಿದೆ. ಸ್ಟಾಪ್ ಇಟ್. ಇದನ್ನೆಲ್ಲ ಕೇಳೋಕ್ ನೀನ್ ಯಾರೋ? ನಿಮ್ಮ ತಂದೆ ಸಾಕಿದ ನಾಯಿ ಕಣ. ಈ ತಿಂಗಳು ನಿನಗೆ ಸೇರ್ಬೇಕಾದ ಹಣ. ವಿನೋದು, ನಿಮ್ಮಮ್ಮ 50,000 ಕೇಳಿದ್ರೆ ಲೆಕ್ಕ ಕೇಳ್ತಾನಲ್ಲ ಇವನು. ಲೇ ರಂಗ, ನಿಲ್ಲೋ. ನನ್ ತಾಯಿನ ಲೆಕ್ಕ ಕೇಳ್ತೀಯ? ಯಾರ ಆಸ್ತಿ ಯಾರೋ ಲೆಕ್ಕ ಕೊಡ್ಬೇಕು? ವಿನೋದ್, ನಾ ನಿಮಗೆ ಕೊಡ್ತಿರೋ ಈ ಹಣ ಕಾರ್ಮಿಕರು ರಕ್ತ ಸುರಿಸಿ ಸಂಪಾದನೆ ಮಾಡಿರೋ ಹಣ. ಅದನ್ನ ಕುಡಿಯೋಕೆ, ಕುದುರೆ ಬಾಲ ಕಟ್ಟೋಕೆ, ಹುಡುಗಿರ ಜೊತೆ ಮಜಾ ಮಾಡೋ ಕೊಡೋಕ್ ಸಾಧ್ಯ ಇಲ್ಲ. ಇದೇ ನಿನ್ ತೀರ್ಮಾನನ? ಹೌದು. ಇನ್ಮೇಲೆ ಇಲ್ಲಿಗೆ ಬರೋದಿಲ್ಲ. ನಿಮಗೆ ನ್ಯಾಯವಾಗಿ ಸೇರ್ಬೇಕಾದ ಹಣ ತಾನಾಗೆ ಬಂದ್ ಸೇರುತ್ತೆ. ಅಯ್ಯೋ ಅಯ್ಯೋ, ಇನ್ಮೇಲೆ ನಾವು ದುಡ್ಡಿಗೇನೋ ಮಾಡೋದು? ಇವನ ಹತ್ರ ಕೈ ಚಾಚೋದ್ಕಿಂತ ಭಿಕ್ಷೆ ಬೇಡೋದು ವಾಸಿ. ನೀನ್ ಯಾಕೋ ಭಿಕ್ಷೆ ಬೇಡಬೇಕು? ಭಿಕ್ಷೆ ಅವನು ಬೇಡೋ ಹಾಗೆ ಮಾಡ್ಬೇಕು. ಹೇಗೆ? ಅದ್ಯಾಕೆ ಸಾಧ್ಯ? ಈ ಸುಬ್ಬಯ್ಯ ಮನಸ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ. 1 ವಾರದಲ್ಲಿ ಡ್ರೈವಿಂಗ್ ಕಲಿತೀನಮ್ಮ ನಾನು. ನೀನೇನಮ್ಮ ಹಠ ಹಿಡಿದ್ರೆ ಕಲಿತೀಯ?
ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಚೆಕ್ಸ್ ಮಿಡಿ ಹಾಕೊಂಡು ಹೋದ್ಲಲ್ಲ ಹುಡುಗಿ, ಇಲ್ಲಿಗೆ ಯಾಕೆ ಬಂದಿದ್ಲು? ಡ್ರೈವಿಂಗ್ ಕಲ್ತ್ಕೊಳಕ್ಕೆ. ಕ್ಲಾಸ್ ಯಾವಾಗ? ನಾಳೆ ಬೆಳಿಗ್ಗೆಯಿಂದ. ವೆರಿ ಗುಡ್. ನಾಳೆಯಿಂದ ಆ ಹುಡುಗಿಗೆ ಡ್ರೈವಿಂಗ್ ಇವನ್ ಕಲಿಸ್ಕೊಡ್ತಾನೆ. ಸರ್, ಡ್ರೈವಿಂಗ್ ಕಲ್ಸ್ಕೊಡೋಕೆ ಅಂತಾನೆ ನಾವು ಸಂಬಳ ಕೊಟ್ಟು ಜನ ಇಟ್ಟಿದ್ದೀವಿ. ಇಲ್ಲಿ ನಿನಗೇನ್ ಕೆಲಸ? ಈ ಸ್ಕೂಲ್ ನೋಡ್ಕೊಳ್ಳೋ ಮ್ಯಾನೇಜರ್. ಎಷ್ಟು ಸಂಬಳ? ತಿಂಗಳಿಗೆ 500 ರೂಪಾಯಿ. ಅಷ್ಟೇ ತಾನೇ? 2 ತಿಂಗಳ ಸಂಬಳ 1000 ರೂಪಾಯಿ ನಾನ್ ಕೊಡ್ತೀನಿ ನಿಂಗೆ. ಬೇಡಿ ಬೇಡಿ ಬೇಡಿ. ಯಾಕೆ ಬೇಡಪ್ಪ, ತಗೋಪ್ಪ. ಇದನ್ನೆಲ್ಲ ತಗೊಂಡ್ರೇನೆ ಮನುಷ್ಯ ಮುಂದಕ್ಕೆ ಬರೋದು. ನಾಳೆಯಿಂದ ಆ ಹುಡುಗಿಗೆ ಡ್ರೈವಿಂಗ್ ಇವನ್ ಕಲಿಸ್ಕೊಡ್ತಾನೆ. ಆಗ್ಲಿ ಸರ್. ಏನಿದೆಲ್ಲ? ನಮ್ಮ ಮಗುಗೆ ಹುಡುಗನ್ ನೋಡ್ತಾ ಇದೀವಿ. ನಮ್ಮ ಮಗುಗ? ಐ ಆಮ್ ಸಾರಿ ಅಣ್ಣ, ನಿಮ್ ಮಗು, ಯುವರ್ ಡಾಕ್ಟರ್ ಪ್ರಿಯಾಗೆ ಒಂದು ಗಂಡು ಹುಡುಕ್ತಾ ಇದೀವಿ. ಗಂಡ? ವರ ವರ. ಪ್ರಿಯಾ ಅನ್ನೋ ವಧುಗೆ ಒಂದು ವರ ಹುಡುಕ್ತಾ ಇದೀವಿ. ಇದೆಲ್ಲ ವಾಂಟೆಡ್ ವರ, ಇದೆಲ್ಲ ನೋ ವಾಂಟೆಡ್ ವರ. ಪ್ರಿಯಾ ಮದ್ವೆಗೆ ಈಗ್ಲೇ ಏನೋ ಅವಸರ? ಯಾರ ಮದ್ವೆಗೆ ಅವಸರ ಇದೆ, ಯಾರ ಮದ್ವೆಗೆ ಅವಸರ ಇಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. 3 ದಿವಸದಿಂದ ಈ ಮನೇಲಿ ಫ್ರಿಡ್ಜ್ ರಿಪೇರಿ. ಏನ್ ಸರ್, ನಿಮಗ್ ಗೊತ್ತಾ? ಗೊತ್ತಿಲ್ಲ. ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ, ಅದಾದ್ರೂ ಗೊತ್ತಿದ್ಯಾ? ಇಲ್ಲ. 1 ವಾರದಿಂದ ಈ ಮನೇಲಿ ಗ್ಯಾಸ್ ಇಲ್ಲ, ಅದಾದ್ರೂ ನಿಮ್ ರಾಯರಿಗೆ ಗೊತ್ತಾ? ಇದೆಲ್ಲ ಎಲ್ಲಾದ್ರೂ ಹೋಗ್ಲಿ, ನಿಮ್ಮ ಮುದ್ದು ಮಗಳು ಪ್ರಿಯಾ ಏನ್ ಓದ್ತಿದ್ದಾಳೆ, ಹೇಗ್ ಓದ್ತಿದ್ದಾಳೆ, ಅದಾದ್ರೂ ಗೊತ್ತಾ? ಗೊತ್ತಿಲ್ಲ. ಏನೋ ನಾನು ನೀನು ಇರೋದ್ರಿಂದ ಈ ಮನೆ ವ್ಯವಹಾರ ಸಲೀಸಾಗಿ ನಡೀತಾ ಇದೆ. ನಾನಿರೋದ್ರಿಂದ ಅದಕ್ಕೆ ನಿಂತ್ಕೊಳ್ಳಿ. ನೀವು ತಿರ್ಗಾ ಸುತ್ತರೆ ನನ್ ತಲೆ ಗಿರ್ರ ಸುತ್ತುತ್ತೆ. ಏನೇ ಆದ್ರೂ ಮಗಳ ಮದ್ವೆ, ಜನ್ಮ ಕೊಟ್ಟು ತಂದೆ, ಅವ್ರ ಹೆಸರಿಗೂ ಒಂದ್ ಲಗ್ನ ಪತ್ರಿಕೆ ಕಳಿಸ್ತೀನಿ. ಬಂದು ಹೊಟ್ಟೆ ತುಂಬಾ ತಿಂದು ಆಶೀರ್ವಾದ ಮಾಡಿ ಅಂತ ಹೇಳು. ಹೀಗೆ ಹೇಳ್ಬಿಡ್ಲಾ? ಹೇಳು. ಅಪ್ಪ ಚೀಫು, ಈ ಮನೆಯಲ್ಲಿ ನಾನು ಅದಕ್ಕೆ ಇರೋದ್ರಿಂದ ಇದು ಒಂದು ಮನೆ ಅಂತ ನಿಂತಿದೆ. ನೀನು ಶುದ್ಧ ದಂಡಪಿಂಡ, 3 ಕಾಸಿಗೆ ಪ್ರಯೋಜನ ಇಲ್ಲ. ಈ ಚೆನ್ನಾಗಿದ್ದಿದ್ರೆ ದೇಶ ಚೆನ್ನಾಗಿರ್ತಾ ಇತ್ತು, ದೇಶ ಚೆನ್ನಾಗಿದ್ದಿದ್ರೆ ಈ ಊರ್ ಚೆನ್ನಾಗಿರ್ತಾ ಇತ್ತು, ಈ ಊರ್ ಚೆನ್ನಾಗಿದ್ದಿದ್ರೆ ಈ ಮನೆ ಚೆನ್ನಾಗಿರ್ತಾ ಇತ್ತು. ನಮ್ಮ ಗ್ರಹಚಾರ ನಿನ್ನನ್ ಕಟ್ಕೊಂಡು ಹೇಗ್ಬೇಕಲ್ಲ. ಹೇಳಿದೆಲ್ಲ ಅರ್ಥ ಆಯ್ತಾ? ಹಾಗಂತ ಅವಳು ಹೇಳದ್ಲ? ಹೆಚ್ಚು ಕಡಿಮೆ ಇದೆ ಅರ್ಥ. ಹಾಯ್ ಡ್ಯಾಡಿ. ಡ್ಯಾಡಿ, ಏನಿದೆಲ್ಲ? ನಿನಗೆ ಗಂಡ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿದೆ, ಚೆನ್ನಾಗಿ ನೋಡ್ಕೊಮ್ಮ. ಇದೆಲ್ಲ ಪಾಸ್, ಇದೆಲ್ಲ ಫೇಲ್. ಏನ್ ಮಮ್ಮಿ ನೀನು? ನನ್ ಗುಡ್ಬಿ ಫೋಟೋ ನೋಡ್ಬೇಕಂತ ಆಸೆ ಆಗಿದ್ರೆ ನನ್ನನ್ ಕೇಳ್ಬಾರ್ದಾಗಿತ್ತಾ? 1 ನಿಮಿಷದಲ್ಲಿ ತಂದು ತೋರಿಸ್ತಿದ್ದೆ. ಕೈ ಕೊಡು ಮರಿ. ನನಗೆ ಅವಮಾನ ಮಾಡಿದವ್ರ ಮುಖಕ್ಕೆ ಚೆನ್ನಾಗಿ ಮಸಿ ಬಡದೆ. ಪಟಾಕಿ ಚೀಫು, ಬಾದಾಮಿ ಹಾಲು ಕುಡಿದ್ರೆ ಸಂತೋಷ ಆಯ್ತು. ಅತ್ತೇರಿ ಬಂಕಿ ಟಕ್ಕರೆ ಬಾಳವರ. ಅತ್ತೆಗೊಂದ್ ಕಾಲ, ಕತ್ತೆಗೊಂದ್ ಕಾಲ. ಡ್ಯಾಡಿ, ಮಮ್ಮಿ ನೋಡಿ ಹೇಗ್ ನೋಡ್ತಿದ್ದಾಳೆ. ನೀನೇನ್ ಯೋಚನೆ ಮಾಡ್ಬೇಡ ಮರಿ. ಮನೆ ಯಜಮಾನ ನಾನಿರುವಾಗ ನೀನ್ ಯಾಕೆ ಭಯ ಪಡ್ತೀಯಾ? ಬಹಳ ಟೈರ್ಡ್ ಆಗಿ ಬಂದಿದ್ಯಾ, ಮೇಲ್ಗಡೆ ಹೋಗಿ ರೆಸ್ಟ್ ತಗೋ. Go. ಏನ್ರಿ ಇದು ಅನ್ಯಾಯ? ಅವಳು ತನ್ನ ಉಡ್ಬಿ ಫೋಟೋ ತೋರಿಸ್ತೀನಿ ಅಂದ್ರೆ ಬೈದು ಬುದ್ಧಿ ಹೇಳ್ದೆ ಮುದ್ದಿಸ್ತೀರಾ? ಪಟಾಕಿ, ನಿಮ್ ಮತ್ತಿಗೆಗೆ ಫ್ರಿಡ್ಜ್ ರಿಪೇರಿ ಮಾಡ್ಸೋದ್ ಗೊತ್ತು, ಗ್ಯಾಸ್ ಮುಗ್ದೋದ್ರೆ ಅದನ್ನ ತರ್ಸೋದ್ ಗೊತ್ತು, ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಚೆನ್ನಾಗ್ ಗೊತ್ತು. ಆದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ ಗೊತ್ತಿದ್ಯಾ? ಗೊತ್ತಿಲ್ಲ. ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅನ್ನೋದು ಗೊತ್ತಾಗತ್ತೆ, ಆದ್ರೆ ಮಗಳ ಕುತ್ತಿಗೆ ಯಾರು ತಾಳಿ ಕಟ್ಟಬೇಕು ಅನ್ನೋದು ಗೊತ್ತಿದ್ಯಾ? ಗೊತ್ತಿಲ್ಲ. ಗಂಡನ್ ದಬಾಯಿಸ್ಬೇಕು, ಮಗಳನ್ನ ದಬಾಯಿಸ್ಬೇಕು ಅಂತ ಆಸೆ ಇದೆ, ಆದ್ರೆ ಮಗಳ ಮನಸ್ಸಲ್ಲಿ ಏನ್ ಆಸೆ ಇದೆ ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ. ಹೊರಗಡೆ ವ್ಯವಹಾರ, ಫ್ಯಾಕ್ಟ್ರಿ, ಇದನ್ನೆಲ್ಲ ನೋಡ್ಕೊಳ್ಳೋದು ಗಂಡಸಿನ ಬಾಧ್ಯತೆ. ಫ್ರಿಡ್ಜು, ಟೆಲಿಫೋನ್ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು, ಈ ತರ್ಲನ್ನೆಲ್ಲ ನೋಡ್ಕೊಳ್ಳೋದು ಹೆಂಗಸಿನ ಬಾಧ್ಯತೆ. ಇಟ್ ಈಸ್ ಆಲ್ ರೈಟ್. ಎಷ್ಟೇ ಆದ್ರೂ ತಾಯಿ, ಹೆಣ್ಮಗಳಿಗೆ ಜನ್ಮ ಕೊಟ್ಟವಳು, ಅವಳ ಹೆಸರಿಗೆ ಒಂದು ಇನ್ವಿಟೇಷನ್ ಬರೆದು ಕೊಡ್ತೀನಿ. ಒಂದು ಗಡದ್ದಾಗಿ ತಿಂದು ಮಗಳನ್ನ ಆಶೀರ್ವಾದ ಮಾಡ್ಬಿಟ್ಟು ಹೋಗಂತ ಹೇಳಪ್ಪ. ಚೀಫು, ಹೀಗೆ ಹೇಳ್ಬಿಡ್ಲಾ? ಸ್ವಲ್ಪ ಜಾಸ್ತಿನೇ ಹೇಳು. ನೋಡಮ್ಮ, ಅದ್ಗೆ ಸರಿಯಾಗಿ ಕೇಳ್ಕೊ. ನಮ್ ಯಜಮಾನ್ರು ಹೇಳ್ಬಿಟ್ಟಿದ್ದಾರೆ, ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ ಅಂತ. ಶುದ್ಧ ದಂಡ ಪಿಂಡ, 3 ಕಾಸಿಗೆ ಪ್ರಯೋಜನ ಇಲ್ಲ. ಬರೀ ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡು, ಮೈಸೂರು ಪಾಕ್ ತಿನ್ಕೊಂಡು, ಮೈಸೂರು ಬೃಂದಾವನ ಗಾರ್ಡನ್ಸ್ ಅಲ್ಲಿ ಓಡಾಡ್ಕೊಂಡಿರಕ್ಕೆ ಲಾಯಕ್ ಅಂತ. ಕರೆಕ್ಟ್ ಆಗಿ ಹೇಳ್ದೆ ಕೊಡ ಪಟಾಕಿ. ಏನೋ ನಾನು ಚೀಫು ಈ ಮನೆಯಲ್ಲಿ ಒಳ್ಳೆಯವರಾಗಿರೋದ್ರಿಂದ ದೇಶ ಚೆನ್ನಾಗಿದೆ, ದೇಶ ಚೆನ್ನಾಗಿರೋದ್ರಿಂದ ಊರ್ ಚೆನ್ನಾಗಿದೆ, ಊರ್ ಚೆನ್ನಾಗಿರೋದ್ರಿಂದ ಈ ಮನೆ ಚೆನ್ನಾಗಿದೆ.
ಅವ್ರ ಹಾಗೆ ಹೇಳಿದ್ರ? ಹೆಚ್ಚು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನೀವಿಬ್ರು ನನ್ ಫುಟ್ಬಾಲ್ ಆಡಬೇಡಿ ಅಪ್ಪ. ಅವಳಿಗೆ ಇಷ್ಟ ಬಂದವನ್ ಕಟ್ಕೊಳಕ್ಕೆ ನಾನೊಪ್ಪಲ್ಲ.